morning, students. Let us discuss the same topic, the girdle. I want to say it is the best way to get the notes directly through Google Classroom better than reading yourselves after you get the copies. Let us come to the question and answers 1 marks. How much of Tamana's land did Basavaya forcibly acquire at first? Do you understand? How much of Tamana's land? How much means which? What length of acres Basavaya forcibly acquired at first? How much? 200 acres. How many embargo? How much means it is measurable. Okay. How many means countable. So it is used how much. When did the petty thieves, petty thefts or thieves come to an end? ಯಾವಾಗ ಕಳ್ಳಕಾಕರರು ಬರ್ದಂಗಾದ್ರು? After the arrival of the old man. Old man ಗಾರ್ಡನ್ಗೆ ಬಂದ ಮೇಲೆ. Who was Basavaya's rival? ಬಸವಯ್ಯನ ರೈವಲ್ ಯಾರು? ತಮ್ಮಣ್ಣ. ಯಾರು ಬಸವಯ್ಯನ ರೈವಲ್? ತಮ್ಮಣ್ಣ. ತಮ್ಮಣ್ಣ was Basavaya's rival. What was the old man well versed? What was the old man well versed? Well versed means ಕೃಷಿ ಮಾಡೋದು, ಚೆನ್ನಾಗಿ ತಿಳ್ಕೊಂಡಿರೋದು. ಯಾವುದು? ಅಗ್ರಿಕಲ್ಚರ್, ಕೃಷಿ. ಈಗ ಪಾಠ ಮಾಡೋದು ಉಪನ್ಯಾಸಕರು ಶಿಕ್ಷಕರಿಗೆ ಹೆಂಗೆ ಚೆನ್ನಾಗಿ ಬರುತ್ತೆ ಹಾಗೆ ಉಳುಮೆ ಮಾಡೋದು ರೈತರಿಗೆ ಚೆನ್ನಾಗಿ ಬರುತ್ತೆ. ಭಾಷಣ ಮಾಡೋದು ರಾಜಕಾರಣಿಗಳಿಗೆ ಚೆನ್ನಾಗಿ ಬರುತ್ತೆ. ಪುರೋಹಿತತ್ವ ಪುರೋಹಿತರಿಗೆ, ಯುದ್ಧ ವಾರಿಯರ್ಸ್, ಅಡುಗೆ ಮನೆ ನಿಮ್ಮ ಮಮ್ಮಿಯರು. ಹಂಗೆ ಗೊತ್ತಾಯ್ತಾ? ವಾಟ್ ವಾಸ್ ದ ಓಲ್ಡ್ ಮ್ಯಾನ್ ವೆಲ್ ವರ್ಸ್ಡ್? ಅಗ್ರಿಕಲ್ಚರ್. ವೇರ್ ವಾಸ್ ದ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್? ಓಲ್ಡ್ ಮ್ಯಾನ್ ಎಲ್ಲಿ ನಿಂತಿದ್ದ? ವೇರ್ ವಾಸ್ ದ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್? ನೀವು ಬಾಯಿ ಬಂದಿದ್ದೆ ಬರಿಬೇಡ್ರಿ, ಆಮೇಲೆ ಓದ್ಕೊಂಡ್ರೆ ಮಾತ್ರ ಗೊತ್ತಲ್ಲ. ಅಂಡರ್ ದ ಕೊಕೊನಟ್ ಗ್ರೂ ನಿಯರ್ ಚನ್ನರಾಯಪಟ್ಟಣ ಅಂತ ಬರೀತೀರ. ಇಲ್ಲಾಂದರೆ ವೇರ್ ವಾಸ್ ದ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್ ಅಂದರೆ ಆನ್ ದ ಬಿಗ್ ರಾಕ್ ಅಂತ ಬರೆದು ಬಿಡ್ತೀರ. ಅದಕ್ಕೆ ಪಾಠ ಕೇಳಬೇಕು, ನೋಟ್ಸ್ ಓದಬೇಕು. ಹೌ ಡಿಡ್ ಓಲ್ಡ್ ಮ್ಯಾನ್ ಅಪಿಯರ್? ಓಲ್ಡ್ ಮ್ಯಾನ್ ಹೆಂಗೆ ಕಾಣ್ತಿದ್ದ ಅಲ್ವಾ? ಇಟ್ ಇಸ್ ಎ ಕ್ಯಾರೆಕ್ಟರ್. ಅವನು ಹೆಂಗೆ ಕಾಣ್ತಿದ್ದ? ಎ ಟಾಲ್ ಫಿಗರ್, ಲಾಂಗ್ ಬೀಕ್, ಗ್ರೇ ಏರ್, ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್ಸ್, ತೋಳಲ್ಲಿ ಬಲ ಇತ್ತು, ಉದ್ದನೆಯ ಕೊಕ್ಕರೆ ಮೂಗಿತ್ತು, ಕೂದಲು ಗ್ರೇ ಓಲ್ಡ್, ಬೆಳ್ಳಗಾಗಿತ್ತು. ವಾಟ್ ಇಸ್ ದ ಓಲ್ಡ್ ಮ್ಯಾನ್ ಹೋಲ್ಡ್ ಇನ್ ಹಿಸ್ ಹ್ಯಾಂಡ್? ಕೈಯಲ್ಲಿ ಅಥವಾ ಬಗಲಲ್ಲಿ ಓಲ್ಡ್ ಮ್ಯಾನ್ ಏನನ್ನು ಇಟ್ಕೊಂಡಿದ್ದ? ಪಕ್ಕದಾಗಲ್ಲ, ಬಗಲಲ್ಲಿ. ಎಸ್, ಸಾರಿ, ಹ್ಯಾಂಡಲ್ಲಿ. ಆರ್ಮ್ ಅಂದರೆ ನ್ಯೂಸ್ ಪೇಪರ್, ಹ್ಯಾಂಡ್ ಕರೆಕ್ಟ್. ಎ ಸ್ಪೇಡ್ ಇನ್ ಒನ್ ಹ್ಯಾಂಡ್. ಓಕೆ, ಒಂದು ಕೈಯಲ್ಲಿ ಸ್ಪೇಡ್, ಗೊತ್ತಲ್ಲ, ಗುದ್ಲಿ ಹಿಡ್ಕೊಂಡಿದ್ದ. ನ್ಯೂಸ್ ಪೇಪರ್ ಇನ್ ಎನದರ್ ಹ್ಯಾಂಡ್. ನೋಡಿ, ಒಂದು ಕೈ ಗುದ್ಲಿ, ಇನ್ನೊಂದು ಕೈಯಲ್ಲಿ ಬಗಲಲ್ಲಿ ನ್ಯೂಸ್ ಪೇಪರ್. ಓಕೆ. ವಾಟ್ ಅಬೌಟ್ ದ ಓನರ್ಸ್ ವೈಫ್ ಬಿಕಮ್ ಅಪ್ರಹೆನ್ಸಿವ್? ಯಾವುದ್ರ ಬಗ್ಗೆ ಇವಳು ಫುಲ್ಲು ದುಃಖಿಯಾಗಿದ್ಲು? ಅಪ್ರಹೆನ್ಸಿವ್ ಮೀನ್ಸ್ ಗ್ರೀಫ್, ದುಃಖ ಪಡ್ತಾ ಇದ್ಲು. ಅಬೌಟ್ ಅವರ್ ಹಸ್ಬೆಂಡ್ಸ್ ಅಡಲ್ಟ್ರಿ ಅಂಡ್
umpteen other vices. ನೋಡಿ, ಅಬೌಟ್ ಅವರ್ ಹಸ್ಬೆಂಡ್ಸ್ ಅಡಲ್ಟ್ರಿ. ಅಡಲ್ಟ್ರಿ ಅಂದರೆ ವೇಶ್ಯವಾಟಿಕೆ, ರಿಲೇಶನ್ಶಿಪ್ ವಿತ್ ಅದರ್ ಡರ್ಟಿ ವಿಮೆನ್. ನೋಡೋದಕ್ಕೆ ಬ್ಯೂಟಿಫುಲ್ಲು, ಒಳಗಡೆ ಡರ್ಟಿ ಅಂತ ಹೆಂಗಸರ ಸಹವಾಸ ಮಾಡಿದ್ದ. ಅಬೌಟ್ ಅವರ್ ಹಸ್ಬೆಂಡ್ಸ್ ಅಡಲ್ಟ್ರಿ, ವೇಶ್ಯವಾಟಿಕೆ. ಗೊತ್ತಾಯ್ತಲ್ಲ? ಬಾಂಬೆಯ ಅಥವಾ ಕೊಲ್ಲಾಪುರದ ಒಂದೊಂದು ಭಾಗದಲ್ಲಿ ಅವ್ರ ಸಂಖ್ಯೆ ಇದೆ. ಯಾಕಂದರೆ ದುಡ್ಡಿಗೋಸ್ಕರ ದೇಹನ ಮಾರ್ಕೊಂತಿರ್ತಾರೆ. ದುಡ್ಡಿದ್ದವರಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬರ್ತಾನೆ. ಗೊತ್ತಾಯ್ತಲ್ಲ? ಅಂಥ ಸಂಬಂಧನ ಈ ಓನರ್ ಇಟ್ಕೊಂಡಿದ್ದ. ದುಡ್ಡಿತ್ತಲ್ಲ, ಗೊತ್ತಲ್ಲ? ಇಂಥ ಸ್ಕೂಲುಗಳು ಅಥವಾ ಯಾವ್ದಾದ್ರು ಅನಾಥಾಶ್ರಮಗಳು, ದೇಗುಲಗಳು ಅಥವಾ ನೋಡೋಂಥವೆಲ್ಲ ಮಾಡ್ತಾರೆ. ಯಾಕಂದರೆ ಒಳ್ಳೆಯದಾಗಲಿ ಅಂತ. ಇವನು ಇಂಥದ್ದು ಮಾಡ್ತಿದ್ದ. Her husband's adultery and umpteen other vices. Umpteen other vices ಅಂದರೆ ಇನ್ನೂ ಇಂಥ ಕೆಟ್ಟ ಚಟಗಳು. ಇಸ್ಪಟಾಡ್ತಾ ಇದ್ದ, ಕುಡಿತಿದ್ದ, ಗೊತ್ತಾಯ್ತಾ? ಇಂಥವೆಲ್ಲ ಮಾಡ್ತಿದ್ದ. ಇವೇ umpteen other vices. ಒಳ್ಳೆಯದ ಇವೆಲ್ಲ? ಇಂಥವೆಲ್ಲ ಮನುಷ್ಯರನ್ನು ಮುಂದೆ ದುಃಖಕ್ಕೆ ತಳ್ತವೆ. ಗೊತ್ತಾಯ್ತಾ? What did the old man offer to owner's wife? What did the old man offer? Offer is after. Offer to owner's wife. ಏನನ್ನ ಕೊಟ್ಟ ಅವನು? ಏನು ಕೊಡ್ತಾನೆ? ಟೆಂಡರ್ ಕೋಕೋನಟ್ಸ್. ಗೊತ್ತಲ್ಲ? ಎಳೆ ನೀರು. ಎಳೆ ನೀರು ಅಂದರೆ ಒಳಗಡೆ ಕಾಯಿ ಬದುತ್ತಿರೋದಲ್ಲ, ತೆಳ್ಳಗೆ ತಿಳಿಗಂಜಿ ಅಥವಾ ಸಣ್ಣ ಒಂದು ಪೊರೆ ಇರೋ ಎಳ್ನೀರು, ಮೇಲ್ಗಡೆ ಬಿಳಿದು. ಗೊತ್ತಾಯ್ತಾ? ಕೊಟ್ಟ. ಯಾಕೆಂದರೆ ಮನಸ್ಸು ತಣ್ಣಗಾಗಲಿ, ಫಸ್ಟು ಶರೀರ ತಣ್ಣಗಾಗಲಿ, ಆಮೇಲೆ ಮನಸ್ಸು ತಣ್ಣಗಾಗಲಿ ಅಂತ. ಓಕೆ? What did the old man offer to owner's wife? Tender coconuts. Where did the owner's wife sit with the old man? Where did the owner's wife sit with the old man? Old man ಜೊತೆ ಎಲ್ಲಿ ಕುಂತಿದ್ಲು? Owner's wife on the embankment of the well. ಬಾವಿಯ ಕಟ್ಟೆಯ ಮೇಲೆ. ಅದಕ್ಕೇನಂತಾರೆ? ಎಂಬ್ಯಾಂಕ್ಮೆಂಟ್ ಅಂತಾರೆ. ಕಟ್ಟೆ, ಚಪ್ಪಡಿ. ಒಂದು ವಯಸ್ಸಾಗಿರ್ತಕ್ಕಂಥ ಆ ಎಂಬ್ಯಾಂಕ್ಮೆಂಟ್ ಮೇಲೆ ಕೂತಿದ್ಲು. Who had 10 acres of wetland and a comfortable home? ಯಾರಿಗೆ 10 ಎಕರೆ ಜಮೀನು ಮತ್ತೆ ಒಂದು ಒಳ್ಳೆ ತೃಪ್ತಿಕರವಾಗಿರ್ತಕ್ಕಂಥ ಮನೆ ಇತ್ತು? ತಮ್ಮಣ್ಣನಿಗೆ ಫಸ್ಟ್ ಬಿಗಿನಿಂಗ್. Who was the most important among all possessions of ತಮ್ಮಣ್ಣ? ತಮ್ಮಣ್ಣನಿಗೆ ಏನೆಲ್ಲ ಇದೆ? ದ ಮೋಸ್ಟ್ ಇಂಪಾರ್ಟೆಂಟ್ ಇದೆಲ್ಲದಕ್ಕಿಂತಲೂ ಯಾವುದು? ಇಸ್ ರೈವಲ್ ಸಂಗೋಜಿ, ಮೀನ್ಸ್ ಬಸವಯ್ಯ. ಇದೆಲ್ಲದಕ್ಕಿಂತ ಅವನಿಗೆ ಜಾಸ್ತಿ ಯಾವುದು ಅಂದರೆ ಬಸವಯ್ಯನೇ. ಅಮಾಂಗ್ ಅದರ್ ರಿಚಸ್ ಪೊಸಿಷನ್ಸ್ ಏನೆಲ್ಲ ಇದ್ರು ಅವನಿಗೆ ಒಬ್ಬ ರೈವಲ್ ಇದ್ದ. ಅದೇ ಅವನಿಗೆ ಅಮಾಂಗ್ ಅದರ್ ರಿಚಸ್. ಹೌ ಮೆನಿ ಏಕರ್ಸ್ ಆಫ್ ಲ್ಯಾಂಡ್ ಡಿಡ್ ತಮ್ಮಣ್ಣ ಓನ್? ತಮ್ಮಣ್ಣ ಎಷ್ಟು ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ದ? ಇಬ್ಬರು ರೈವಲ್ರಿ ಇರುವಾಗ 1000 acres ಆಫ್ ಲ್ಯಾಂಡ್. ಮರಿಬಾರ್ದು, 1000 acres ಆಫ್ ಲ್ಯಾಂಡ್. ವೈ ವಾಸ್ ಬಸವಯ್ಯ ಮ್ಯಾಡ್ ವಿತ್ ರೇಜ್? ಬಸವಯ್ಯ ಯಾಕೆ ಹುಚ್ಚುಚ್ಚಾಗಿ ಆಡ್ತಾ ಇದ್ದ ಅಥವಾ ಹೇಗೆ ಆಡ್ತಿದ್ದ? ಮಹಿಷಾಸುರ ದೇವಿ ಮಹಾತ್ಮೆಯಲ್ಲಿ ಎಗರಾಡ್ದಂಗೆ. ಬಿಕಾಸ್ ತಮ್ಮಣ್ಣ ವಾಸ್ ಪ್ರಿಪೇರ್ಡ್ ಟು ಬೈ ಆಲ್ ದ ಲ್ಯಾಂಡ್ ದಟ್ ಬಿಲಾಂಗ್ಡ್ ಟು ಬಸವಯ್ಯ. ಬಸವಯ್ಯನಿಗೆ ಸೇರಿರೋ, ತಮ್ಮಣ್ಣನಿಗೆ ಸೇರಿರೋ 200 ಎಕರೆ ಜಮೀನನ್ನು ಇವನು ಕಬಳಿಸಿದ್ದ.
ತಂತಿ ಬೇಲಿ ಹಾಕಿದ್ದ. ಅದಕ್ಕೆ ತಮ್ಮಣ್ಣ ಏನಾದ? ಸಾರಿ, ತಮ್ಮಣ್ಣನಿಗೆ 1000 ಎಕರೆ ಜಮೀನು ಇರೋದಕ್ಕೆ ಬಸವಯ್ಯ ಕೆಂಡಾಮಂಡಲವಾದ. ರೇಜ್ ಅಂದರೆ ಕೆಂಡ ಮಂಡಲ, ಸಿಟ್ಟು. ಬಿಕಾಸ್ ತಮ್ಮಣ್ಣ ವಾಸ್ ಪ್ರಿಪೇರ್ಡ್ ಟು ಬೈ ಆಲ್ ದ ಲ್ಯಾಂಡ್ ದಟ್ ಬಿಲಾಂಗ್ ಟು ಬಸವಯ್ಯ. ಬಸವಯ್ಯನಿಗೆ ಸೇರಿರೋ ಆ 800 ಎಕರೆನ ನನ್ನ 1000 ಜೊತೆಗೆ ಸೇರಿಸ್ಕೊಂತೀನಿ, ಕೊಡ ಕೇಳಾಗ್ರಲ್ಲ ಅಂದಿದ್ದ. ಅದಕ್ಕೆ ಬಿತ್ತ, ನೆತ್ತಿಗೆ ಏರಿತ್ತು. ಅರ್ಥ ಆಯ್ತಾ? ಹೌ ಮೆನಿ ಏಕರ್ಸ್ ಆಫ್ ಲ್ಯಾಂಡ್ ಡಿಡ್ ಬಸವಯ್ಯ ಓನ್? ಹಂಗಾರೆ ಬಸವಯ್ಯನಿಗೆ ಎಷ್ಟು ಎಕರೆ ಇತ್ತು? ಇಬ್ರು ಕಾಂಪೀಟ್ ಮಾಡುವಾಗ 800 ಎಕರ್ಸ್. ಎಷ್ಟು? 800 ಎಕರೆ ಇತ್ತು ಬಸವಯ್ಯನಿಗೆ. ತಮ್ಮಣ್ಣಿಗೆಲ್ಲ ಆಮೇಲೆ 200 ಎಕರೆ ಕಬಳಿಸ್ತಾನೆ. ಅದಾದ್ಮೇಲೆ ಅವನಿಗೆ ಪಾಪ 800 ಎಕರೆ ಇರುತ್ತೆ. ಅದೆಲ್ಲ ಈ ಕಥೆಯಲ್ಲಿ ಬರಲ್ಲ. ಗೊತ್ತಾಯ್ತಾ? ವಾಟ್ ಮೆಥಡ್ ಡಿಡ್ ತಮ್ಮಣ್ಣ ಯೂಸ್ ಟು ಅನಿಹಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ? ಬಸವಯ್ಯನ ಸಂಪೂರ್ಣ ನಾಶ ಮಾಡೋದಕ್ಕೆ ಯಾವ ಮೆಥಡನ್ನು ತಮ್ಮಣ್ಣ ಯೂಸ್ ಮಾಡ್ದ? ವಾಟ್ ಮೆಥಡ್ ಡಿಡ್ ತಮ್ಮಣ್ಣ ಯೂಸ್? ಯಾವ ಮೆಥಡನ್ನು ಯೂಸ್ ಮಾಡಿದ? an idea of composing all his experiences in the form of ballads and singing them. ಅವನು ಅನುಭವಿಸಿರೋ ನೋವನ್ನು, ಗೊತ್ತಾಯ್ತಲ್ಲ, ಯಾರ ಜೊತೆಗೆ? ಈ ಬಸವಯ್ಯನ ಜೊತೆಗೆ. ಅದನ್ನೆಲ್ಲ ಲಾವಣಿ ರೂಪದಲ್ಲಿ ಬರೆದಿದ್ದನ್ನ ಹಾಡಿದ. ತಾನೇ ಬರೆದು ತಾನೇ ಹಾಡಿದ. ಇದು ಹೆಂಗೆ ಅಂದರೆ, ರಾಜ್ಕುಮಾರ್ ಇದ್ದಂಗೆ, ಶೇಕ್ಸ್ಪಿಯರ್ ಇದ್ದಂಗೆ. ರಾಜ್ಕುಮಾರ್ ಅವನೇ ನಟಿಸ್ತಾ, ಅವನೇ ಹಾಡ. ಶೇಕ್ಸ್ಪಿಯರು ತಾನೇ ಬರೆದು ತಾನೇ ನಟಿಸೋದು. ನೋಡಿ ಹಂಗೆ. an idea of composing all his experiences. ಈಗ ನೀವೇನಾದ್ರೂ ಮುಂದೆ ಬರೀಬೇಕಂದ್ರೆ ಏನು ಬರೀತೀರಾ? ನಿಮ್ಮ ಅನುಭವಗಳು ಆಗುತ್ತೆ. experiences in the form of ballads and singing them. What had become the reason d'etre of Tammanna's life? ನೋಡಿ, ತಮ್ಮಣ್ಣನ ಜೀವನದಲ್ಲಿ ಬಿಡಲಾರದಂತೆ ಕಚ್ಕೊಂಡಿದ್ದು ಯಾವುದು? ಕಲೆ, ಆರ್ಟ್. ಓಕೆ, ಕಲೆ ಬರೆಯಲಾರ್ದಂಗೆ ಉಳಿತು. Whose house looked dull and empty? ಯಾರ ಮನೆ ಫುಲ್ ಡಲ್ ಆಗಿ ಮತ್ತು ಖಾಲಿಯಾಗಿತ್ತು? Whose house was looked dull and empty? ಬಸವಯ್ಯ. ಬಸವಯ್ಯನ ಮನೆ ಖಾಲಿ. ಗೊತ್ತಿಲ್ಲ, ಗ್ಲೂಮಿ ಆಗಿತ್ತು. ಗೊತ್ತಾಯ್ತಾ? Whose disease was Basavaya's health? ಯಾರ ಡಿಸೀಸು? ಬಸವಯ್ಯನ ಆರೋಗ್ಯ. ತಮ್ಮಣ್ಣ's disease. What was the second method of Tamanna to punish Basavaya? ಬಸವಯ್ಯನನ್ನು ಪನಿಷ್ ಮಾಡೋದಕ್ಕೆ ತಮ್ಮಣ್ಣನ ಎರಡನೇ ಪ್ರಯೋಗ ಯಾವುದು? ಮತ್ತು ನೀವು ಮೆಥಡ್ ಅಂದ ತಕ್ಷಣ ಫೈಂಡಿಂಗ್ ದೀಸ್ ಕರೋನಾ ವೈರಸ್ ಲಸಿಕೆಗಳು ಅಂತ ಬರೆದಿದ್ದೀರ. ಆಮೇಲೆ ಗೊತ್ತಾಯ್ತಲ್ಲ, ಪ್ರಯೋಗಗಳು ಅಂತ ಬರ್ತೀರ. ತಮ್ಮಣ್ಣಾಸ್ ಡೆತ್. ವಾಟ್ ಇಸ್ ದ ಆನ್ಸರ್? ತಮ್ಮಣ್ಣಾಸ್ ಡೆತ್ ಈಸ್ ಬಸವಯ್ಯಸ್ ಹೆಲ್ತ್. ಗೊತ್ತಾಯ್ತಾ? ವಾಟ್ ವಿತ್ ಡಸ್ ದ ಮ್ಯಾನ್ ಲೀವ್? Even though he had wealth, education and art, what with does the man live even though? ಗೊತ್ತಲ್ಲ, ಯಾವ ವೆಲ್ತ್ ಗೊತ್ತಲ್ಲ, ಅದರ ಜೊತೆಗೆ ಮನುಷ್ಯ ಬದುಕ್ತಾನೆ ವಿತ್ ಸಮ್ ಕೈಂಡ್ ಆಫ್ ಅನ್ಬಿಯರಬಲ್ ವೇಂಜ್ಫುಲ್ನೆಸ್. ದುಡ್ಡು ಇರುತ್ತೆ, ಎಜುಕೇಷನ್ ಇರುತ್ತೆ, ಕಲೆ ಇರುತ್ತೆ, ಆದರೂ ಇನ್ನೂ ಯಾವುದನ್ನು ಕಟ್ಕೊಂಡು ಬದುಕ್ತಾನೆ? ದ್ವೇಷ. ಯೋಗಿಗಳು,
ತ್ಯಾಗಿಗಳು, ಗೊತ್ತಲ್ಲ, ಇವರೆಲ್ಲ ಏನು ಹೇಳ್ತಾರೆ? ದ್ವೇಷ ಒಳ್ಳೆಯದಲ್ಲ ಅಂತ. ಬಟ್ ಮನುಷ್ಯ ಕಟ್ಕೊಂಡು ಬದುಕೋದು ಯಾವುದು? ದುಡ್ಡಿದೆ, ಶಿಕ್ಷಣ ಇದೆ, ಕಲೆ ಇದೆ. ಬಟ್ ಏನು ಕಟ್ಕೊಂಡು ಬದುಕ್ತಾನೆ ಅವನು? ದ್ವೇಷ ಕಟ್ಕೊಂಡು ಬದುಕ್ತಾನೆ. ದ್ವೇಷ ಒಳ್ಳೆಯದಿಲ್ಲ. ವಾಟ್ ವಾಸ್ ದ ಗುಡ್ ಹ್ಯಾಬಿಟ್ ಆಫ್ ದ ಓಲ್ಡ್ ಮ್ಯಾನ್? ಓಲ್ಡ್ ಮ್ಯಾನ್ ಅನ್ನೋ ಒಂದು ಗುಡ್ ಹ್ಯಾಬಿಟ್ ಯಾವುದು? ರೀಡಿಂಗ್ ನ್ಯೂಸ್ ಪೇಪರ್. ಗೊತ್ತಾಯ್ತಲ್ಲ? ರೀಡಿಂಗ್ ನ್ಯೂಸ್ ಪೇಪರ್ ಇದೆಯಲ್ಲ, ಅದೇ ಗುಡ್ ಹ್ಯಾಬಿಟ್ ಅದು. ಗೊತ್ತಾಯ್ತಾ? ಒಳ್ಳೆ ಹ್ಯಾಬಿಟ್ ಅದು, ಒಳ್ಳೆ ಹವ್ಯಾಸ. ರೀಡಿಂಗ್ ನ್ಯೂಸ್ ಪೇಪರ್. ಗೊತ್ತಾಯ್ತಾ? ವಾಟ್ ಈಸ್ ಯುವರ್ ಗುಡ್ ಹ್ಯಾಬಿಟ್? ನಿಮ್ಮದು ರೀಡಿಂಗ್ ಟೆಕ್ಸ್ಟ್ ಬುಕ್ಸ್, ರೀಡಿಂಗ್ ನೋಟ್ಸ್, ಸಮ್ಟೈಮ್ಸ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್. ಎರಡೇ ಇರಬೇಕು. ಗೊತ್ತಲ್ಲ? ಮ್ಯಾಗ್ಝಿನ್ಸ್ ತರಿಸ್ಕೊಳ್ಳಿ. ಓದೋರ ಜೊತೆ ಬೇಜಾರಾಗುತ್ತಪ್ಪ, ಯಾವುದಾದ್ರು ಒಂದು ಇಂಗ್ಲೀಷ್ ಮ್ಯಾಗ್ಝಿನ್ ಓದಿ, ಇಲ್ಲ ಕನ್ನಡ ಮ್ಯಾಗ್ಝಿನ್ ಓದಿ ಸ್ವಲ್ಪ ಹೊತ್ತು. ಅವೆಲ್ಲ ಓದೋಕ್ಕೆಲ್ಲ ಟೈಮ್ ಇರುತ್ತಲ್ಲ, ಮೊಬೈಲಲ್ಲಿ ಸಿಗುತ್ತಲ್ಲ ನಿಮಗೆ, ಅಲ್ವಾ? ಕರೆಕ್ಟ್ ತಾನೆ? ಹೂ ವಾಸ್ ದ ಸ್ವಾಮಿ ಎನಿಮಿ ಆಫ್ ರಷ್ಯಾ? ರಷ್ಯಾದ ಕಡುಶತ್ರು ಯಾರು? ಅಮೇರಿಕ. ಗೊತ್ತಿಲ್ಲ? ವರ್ಲ್ಡ್ ವಾರ್ ಫಸ್ಟ್ ಅಂಡ್ ವರ್ಲ್ಡ್ ವಾರ್ ಸೆಕೆಂಡ್, ರಿಮೆಂಬರ್? 1914 to 1918, 1935 to 1940. ಕರೆಕ್ಟಾ? ಜ್ಞಾಪಿಸ್ಕೊಳ್ಳಿ. ಅವಾಗ ಗೊತ್ತಿಲ್ಲ? 45. ಓಕೆ. Who was the Swami enemy of Russia? America. When would Tamanna forget all his songs and ballads? ಯಾವಾಗ ತಮ್ಮಣ್ಣ ತನ್ನ ಎಲ್ಲ ಸಾಂಗ್ಗಳು ಮತ್ತು ಬ್ಯಾಲೆಡ್ಗಳನ್ನು ಮರಿತಾನೆ? ಫರ್ಗೆಟ್. ಯಾವ ಮರಿತಾನೆ? ಅವನು ಸತ್ತ ಮೇಲೆ ಅಲ್ಲ, ಬಸವಯ್ಯ ಸತ್ತ ಮೇಲೆ. ಆಫ್ಟರ್ ದ ಡೆತ್ ಆಫ್ ಬಸವಯ್ಯ ಸತ್ತ ಮೇಲೆ ಯಾಕೆ ಇವೆಲ್ಲ ಅಂತ ಮರಿತಾನೆ? ವೈರಿ ಇದ್ದಿದ್ದ ಒಬ್ಬನೇ. ಇದಕ್ಕಪ್ಪ ಅಂದರೆ ವಿಲಿಯಂ ಬ್ಲೇಕನ ಪಾಯ್ಸನ್ ಟ್ರೀ ಅನ್ನೋ ಪೈಮಲ್ಲಿ ಅದರಲ್ಲಿ ಬರ್ತಕ್ಕಂಥ ಸ್ಪೀಕರ್ನ ಗಾರ್ಡನ್ನಲ್ಲಿರೋ, ನೋಡೋದು ಗಾರ್ಡನ್ನಲ್ಲಿರೋ ಒಂದು ರಸ್ಪುರಿ ಮಾವಿನ ಹಣ್ಣನ್ನು ತಿಂದು ನೆಗೆದು ಬೀಳ್ತಾನೆ. ಅವನ ತೋಟದಲ್ಲೇ ಮರದ ಕೆಳಗಡೆ ಈ ಸ್ಪೀಕರ್ನ ವೈರಿ ಹಣ್ಣು ತಿಂದು ಬಿದ್ದು ಸತ್ತೋಗ್ತಾನೆ. ಆ ಸತ್ತೋದಾಗಿನಿಂದ ಸ್ಪೀಕರು ನೆಮ್ಮದಿಯಾಗಿರ್ತಾನೆ. ಯಾಕೆ ಗೊತ್ತಾ? ಅವನಿಗಿದ್ದಿದ್ದ ಶತ್ರು ಅವನೊಬ್ಬನೇ. ನೋಡೋದು ಇವನ ತೋಟಕ್ಕೆ ನುಗ್ಗಬೇಕಾ? ಇವನ ಮರದವಳು ಹಣ್ಣೆ ತಿನ್ಬೇಕಾ? ಅದು ನಾನೇ ತಿನ್ಬೇಕು ಅಂತ ಅನ್ನೋದ್ರಾಗೆ ತಿಂದ ಸತ್ತ. ಇವನು ನಿರ್ಮೂಲವಾಗಿದ್ದ. ನೀವೇ ಯಾರನ್ನು ದ್ವೇಷ ಮಾಡ್ತಕ್ಕಂಥವ್ರು ಸತ್ತರೆ ನೀವು ಅನ್ಕೊಳ್ಳಲ್ವಾ? ಭಾವತರ ಹಬ್ಬ ಸತ್ಯ ಸತ್ವವನ್ನು ಅಂತ ಹಂಗೆ. ಯಾಕಂದರೆ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರಂತ ಇರ್ತಾರೆ. ಒಳ್ಳೇದು ಮಾಡಬೇಕು ಅಂತ ನೀವು ಬಯಸಿದ್ರೆ, ಕೆಟ್ಟದ್ದು ಮಾಡಬೇಕು ಅಂತ ಅವ್ರು ಬಯಸ್ತಿರ್ತಾರೆ. ಆ ರೀತಿ. ಹೂ ಅಪಾಯಿಂಟೆಡ್ ಎ ನಂಬರ್ ಆಫ್ ಪರ್ಸನ್ಸ್ ಜಸ್ಟ್ ಟು ಪ್ರೈಸ್ ಹಿಮ್. ತನ್ನನ್ನು ಹೊಗಳಲು ಅನೇಕ ಜನರನ್ನು ಇಟ್ಕೊಂಡಿದ್ದ, ಅನೇಕ ಜನರನ್ನು ನೆನೆಸ್ಕೊಂಡಿದ್ದ. ಯಾರವನು? ಬಸವಯ್ಯ. ಗೊತ್ತಾಯ್ತಾ? ಬಸವಯ್ಯ. ವಾಟ್ ಕ್ವಾಲಿಟೀಸ್ ಆಫ್ ದ ಓಲ್ಡ್ ಮ್ಯಾನ್ ಇಂಪ್ರೆಸ್ಡ್ ದ ನರೇಟರ್? ಓಲ್ಡ್ ಮ್ಯಾನ್ ಅನ್ನ ಯಾವ ಕ್ವಾಲಿಟೀಸ್ಗಳು ಓನರ್ನ ಇಂಪ್ರೆಸ್ ಮಾಡಿದ್ವು? ನರೇಟರ್ನ ಇಸ್ ಕನ್ವಿನ್ಸಿಂಗ್ ಮೈಂಡ್. ನರೇಟರ್ ಓನರ್ ಅಲ್ಲ. ಗೊತ್ತಲ್ಲ? ನರೇಟರ್ ಅಂದರೆ ಇವರೇ ಖುದ್ದಾಗಿ ಭೇಟಿಯಾಗಿದ್ದೇನು? ಗೊತ್ತಾಯ್ತಾ? ಅಥವಾ ಇಲ್ಲಿ ಗೊತ್ತಾಯ್ತಾ ಯಾರು ಅಂತ ನೋಡೋಣ. ಇಸ್ ಕನ್ವಿನ್ಸಿಂಗ್ ಮೈಂಡ್. ಗೊತ್ತಾಯ್ತಾ? ಮತ್ತೆ ಎನ್ಕರೇಜಿಂಗ್, ರೀಡಿಂಗ್ ನ್ಯೂಸ್ ಪೇಪರ್, ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಗೊತ್ತಾಯ್ತಾ? ಅವನ ಕನ್ವಿನ್ಸಿಂಗ್ ಮೈಂಡ್ ಅಂದರೆ ಕನಿಕರ, ಮರುಗ್ತಾ ಇದ್ದ. ಮತ್ತೆ ಎನ್ಕರೇಜಿಂಗ್, ಧೈರ್ಯ ತುಂಬ್ತಾ ಇದ್ದ. ಗೊತ್ತಿಲ್ಲ? ಎರಡನೇ ರೀಡಿಂಗ್ ನ್ಯೂಸ್ ಪೇಪರ್.
ಇವೆಲ್ಲ ನರೇಟರ್ನ ಇಂಪ್ರೆಸ್ ಆಗ್ತವೆ. ಹೌದಲ್ಲ, ಎಷ್ಟು ಒಳ್ಳೆಯದು ಅಂತ ಅರ್ಥ ಆಯ್ತಾ? ಅಂದರೆ ಈ ಲಂಕೇಶ್ ಅವರನ್ನು ಭೇಟಿಯಾಗಿರ್ತಾನೆ. ಗೊತ್ತಾಯ್ತಾ? ವಾಟ್ ಅಡ್ವೈಸ್ ಡಿಡ್ ತಮ್ಮಣ್ಣ ಸಪೋರ್ಟರ್ಸ್ ಗಿವ್ ಹಿಮ್ ಟು ಪನಿಷ್ ಬಸವಯ್ಯ? ತಮ್ಮಣ್ಣನ ಸಪೋರ್ಟರ್ಸ್ಗಳು ಗೊತ್ತಾಯ್ತಲ್ಲ, ಈ ಬಸವಯ್ಯನನ್ನ ಪನಿಷ್ ಮಾಡೋದಕ್ಕೆ ಯಾವ ಅಡ್ವೈಸನ್ನು ಕೊಡ್ತಾರೆ? ಗೊತ್ತಾಯ್ತಲ್ಲ, ಯಾವ ಅಡ್ವೈಸನ್ನು ಕೊಡ್ತಾರೆ ಅವರು? ಯಾರು? ತಮ್ಮಣ್ಣನ ಫ್ರೆಂಡ್ಸ್ಗಳು. ಗೊತ್ತಾಯ್ತಾ? ಯಾವ ಅಡ್ವೈಸನ್ನು ಕೊಡ್ತಾರೆ? ಓಕೆ, ವಾಟ್ ಅಡ್ವೈಸ್? ಸಿ, did Tamana supporters give him to punish Basavayya? There was the court of law. There was court of law. Police or else number of persons ready to attack Basavayya. ಅಂದರೆ ಅಲ್ಲಿ ಕಾನೂನು ಇದೆ, ಪೊಲೀಸ್ ಇದೆ, ಮತ್ತೆ ಸುಮಾರು ಜನ ಬಸವಯ್ಯನನ್ನು ಅಟ್ಯಾಕ್ ಮಾಡೋಕ್ಕೆ ರೆಡಿ ಇರ್ತಾರೆ. ಗೊತ್ತಾಯ್ತಾ? ವಾಟ್ ಐ ಅಡ್ವೈಸ್ ಡಿಡ್ ತಮಿಳ ಸಪೋರ್ಟರ್ಸ್ ಗಿವ್? ಇದನ್ನೇ ನೋಡ್ರಿ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಗೊತ್ತಲ್ಲ, ಆಳು ಕಾಳುಗಳಿದ್ದಾರೆ, ನಡೀರಿ ಅಟ್ಯಾಕ್ ಮಾಡೋಣ ಅಂತಂದು ಗೊತ್ತಲ್ಲ ಎನ್ಕರೇಜ್ ಮಾಡ್ತಾರೆ ತಮ್ಮಣ್ಣಗೆ. ಬಟ್ ತಮ್ಮಣ್ಣ ನೋಡಿ, ತಮ್ಮಣ್ಣ ಅಂತ ಇಂಟೆಲಿಜೆಂಟ್ ಅವನು, ಯೋಚನೆ ಮಾಡೋ ಶಕ್ತಿ ಇತ್ತು. ಇನ್ನೊಬ್ಬರು ಏನಾಗಿದ್ರೆ ಮುಖಂಡ್ರ ಕರೆಕ್ಟು, ಅಲ್ಲಿ ಪೊಲೀಸ್ ಸ್ಟೇಷನ್ ಐತೆ, ಇಲ್ಲಿ ಕೋರ್ಟ್ ಐತೆ, ನೀವು ಎಷ್ಟಿದ್ದೀರಾ ಬರಲ್ಲ ಹೋಗೋಣ ಅಂತಿದ್ರು. ಗೊತ್ತಲ್ಲ, ಬಟ್ ತಮ್ಮಣ್ಣ ಪಾಪ ಭಾಳ ಒಳ್ಳೆಯವರು. ಗೊತ್ತಾಯ್ತಾ? ವಾಟ್ ಅಡ್ವೈಸ್? ವಾಟ್ ವಾಸ್ ದ ರಿಯಲ್ ನೇಮ್ ಆಫ್ ಸಂಗೋಜಿ? ನೋಡಿ ಒಂದ್ಸರಿ ಕೇಳಿದಾರಲ್ಲ, ವಾಟ್ ವಾಸ್ ದ ರಿಯಲ್ ನೇಮ್ ಆಫ್ ಸಂಗೋಜಿ? ಬಸವಯ್ಯ. ಗೊತ್ತಲ್ಲ, ಸಂಗೋಜಿಯ ನಿಜವಾದ ಹೆಸರು ಬಸವಯ್ಯ. ವಾಟ್ ವಾಸ್ ಬಿಲ್ಟ್ ಅರೌಂಡ್ 200 acres ಆಫ್ ತಮ್ಮಣ್ಣಸ್ ಲ್ಯಾಂಡ್? ತಮ್ಮಣ್ಣನ ಜಮೀನಿನ ಸುತ್ತ ಅಥವಾ ಆ ಲೈನಲ್ಲಿ ವಾಟ್ ವಾಸ್ ಬಿಲ್ಟ್ ಅರೌಂಡ್? ಏನನ್ನ ಕಟ್ಟಿದ್ರು? ಎ ಫೆನ್ಸ್, ತಂತಿ ಬೇಲಿ. ಫೆನ್ಸ್ ಅಂದ್ರೆ ತಂತಿ ಬೇಲಿ. ಅದೇ ಹಳ್ಳಿಗಳ ಕಡೆ ಆದ್ರೆ ಜಾಲಿ ಗಿಡಗಳನ್ನ ಕಡಿದು, ಗೊತ್ತಾಯ್ತಲ್ಲ, ಏನು ಮಾಡ್ತಾರೆ, ಜಾಲಿ ಗಿಡನ ಅಲ್ಲಿ ನೆಟ್ಟಿರ್ತಾರೆ. ಗೊತ್ತಲ್ಲ, ಕಳ್ಳಕಾಕರರು ಬರ್ದಂಗಿರ್ಲಿ ಅಂತ. ಗೊತ್ತಾಯ್ತಾ? ಅಥವಾ ದನ ಕರುಗಳು ನುಗ್ದಂಗಿರ್ಲಿ ಅಂತ, ಕರಡಿ ಹಂದಿಗಳು ಬರ್ದಂಗಿರ್ಲಿ ಅಂತ. ಫೆನ್ಸ್ ಅಂದ್ರೆ ಬೇಲಿ, ಬಟ್ ಇಲ್ಲಿ ತಂತಿ ಬೇಲಿ. ಯಾವ್ದಾದ್ರು ತಿಳ್ಕೊಳ್ಳಿ, ಗೊತ್ತಾಯ್ತಲ್ಲ, ಬೇಲಿ ಅಂತಲೇ ತಿಳ್ಕೊಳ್ಳಿ. ಕಳ್ಳೆಗಳು ಗೊತ್ತಲ್ಲ, ಕಳ್ಳೆ ಅಂದ್ರೆ ಜಾಲಿ ಗಿಡ ಅಂತಾರಲ್ಲ, ಆ ಜಾಲಿ ಗಿಡನ ಕಡಿಯೋದು. ಕೊಂಬೆ ಇರ್ತಾವೆ ಕವಲು, ಗೊತ್ತಲ್ಲ, ಕವಲಿರೋ ಕೊಂಬೆ ಕೆಳಗಡೆ ಬುಡನ ಕಡಿದು ಅಲ್ಲಲ್ಲೇ ಒಂದೊಂದು ಇಷ್ಟಿಷ್ಟು ದೂರಕ್ಕೆ ಒಂದೊಂದು ಇಡ್ತಾರೆ. ಗೊತ್ತಲ್ಲ, ನೆಟ್ಟು ಆ ಕವಲು ಹೊಡೆದಿರ್ತಾವಲ್ಲ ಅದನ್ನೆಲ್ಲ ಹಿಂಗೆ ಕವಲು ಕಟ್ಟಿಗೆಯಲ್ಲಿ, ಗೊತ್ತಲ್ಲ, ಕವಗೋಲು ಅಂತಾರೆ, ಅದರಲ್ಲಿ ಏನು ಮಾಡ್ತಾರೆ, ಹಿಂಗೆಲ್ಲ ಪೋಣಿಸ್ತಾ ಬರ್ತಾರೆ. ಅವಾಗ ಯಾರು ಗೊತ್ತಾಯ್ತಾ? ಆ ರೀತಿ ಕಟ್ಟಿಸ್ತಾರೆ. ಇಲ್ಲಿ ಜಾಲಿ ಗಿಡದ ಫೆನ್ಸ್ ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ಹಳ್ಳಿ ಇದು, ಹಳ್ಳಿಯಲ್ಲಿ ನಡೆದಿರೋದು. ತಂತಿ ಬೇಲಿ ಇತ್ತೀಚೆಗೆ ಬಂದಿರೋದು. ಗೊತ್ತಾಯ್ತಾ? ಬೇಲಿ ಅಂತಲೇ ತಿಳ್ಕೊಳ್ಳಿ, ಫೆನ್ಸ್, ಬೇಲಿ. Who was felicitated as the best poet of his time? Who was felicitated as the best poet of his time? ಅವನ ಕಾಲದ ಗೊತ್ತಲ್ಲ ಬೆಸ್ಟ್ ಪೊಯೆಟ್ ಯಾರು? ಯಾರು? ತಮ್ಮಣ್ಣ. ನಿಜವಾಗ್ಲೂ ತಮ್ಮಣ್ಣಂಗೆ ಬರೆಯದೇ ಇರಲಿಲ್ಲಂತೆ. ನಾನೇ ನಿಮಗೆ ರವಿ ಬೆಳಗೆರೆ ಹೇಳಿದ್ದು ಅವ್ರಿಗೆ. ಗೊತ್ತಲ್ಲ, ಹಾಯ್ ಬೆಂಗಳೂರು ಅಂತ ಒಂದು ಆರ್ಟಿಕಲನ್ನು ಅಥವಾ ಮ್ಯಾಗಝಿನನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು, ಬರೆಯೋಂಥವ್ರು ಯಾರೂ ಇರಲಿಲ್ಲ. ಅದಾದಮೇಲೆ ನಾನಾ ಥರ ಉಟ್ಕೊಂಡೆ. ಗೊತ್ತಲ್ಲ, ಆ ರೀತಿ ಇರಲಿ. ಓಕೆ, ಯಾರು? ತಮ್ಮಣ್ಣ, ಬೆಸ್ಟ್ ಪೊಯೆಟ್, ಫೆಲಿಸಿಟೇಟೆಡ್ ಆಸ್ ದ ಬೆಸ್ಟ್ ಪೊಯೆಟ್. Who was the sworn enemy of Russia? ರಷ್ಯಾದ ಸ್ವಾರ್ಮ್ ಎನಿಮಿ ಯಾರು? ಗೊತ್ತಾಯ್ತಲ್ಲ, ರಷ್ಯಾದ ಅಜಾತ ಶತ್ರು ಅಂದರೆ ಕಡುವೈರಿ.
ಯಾರು? ಅಮೇರಿಕಾ. ಇವತ್ತೇನು ಒಂದು ದಿನಕ್ಕೆ 3 ಲಕ್ಷದ 2 ಲಕ್ಷದ 4 ಲಕ್ಷದ 30, 40, 50, 70 ಸಾವಿರ ಕರೋನಾ ವೈರಸ್ ಇದೆ. ಗೊತ್ತಲ್ಲ, 2-3 ಸಾವಿರ ಜನ ಸಾಯ್ತಿದ್ದಾರೆ ಅಮೆರಿಕದಲ್ಲಿ. ನೋಡಿ ಎಂಥ ವಿಪರ್ಯಾಸ. ಟುಡೇ ಎಸ್ಟರ್ಡೇ, ಡೇ ಬಿಫೋರ್ ಎಸ್ಟರ್ಡೇ, ನೀವು ನೋಡಿ ನಿಮ್ಮ ಯೂಟ್ಯೂಬಲ್ಲಿ ಕೊರೋನಾ ವೈರಸ್ ಅಂತ ಒಂದು ಆಪ್ಷನ್ನ ಒತ್ತಿ ನೋಡಿ. ಗೊತ್ತಲ್ಲ, ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು, ನಮ್ಮ ರಾಜ್ಯದಲ್ಲಿ ಎಷ್ಟು. ನಮ್ಮ ರಾಜ್ಯದಲ್ಲಿ ಬರೀ 1235, 1100 ಚಿಲ್ಲರ, ಸಾಯೋರು 6 ಜನ 7 ಜನ ನಮ್ಮ ಸ್ಟೇಟಲ್ಲಿ ಈಗ. ಬಟ್ ಅಮೇರಿಕಾದಲ್ಲಿ ನಿಜವಾಗ್ಲೂ ಅದೆಷ್ಟು ಜನ ಸಾಯ್ತಿದ್ದಾರೆ. ದಿನಕ್ಕೆ 3-4 ಲಕ್ಷ ಚಿಲ್ಲರ ಕೊರೋನಾ ವೈರಸ್ಗೆ ತುತ್ತಾಗ್ತಾ ಇದ್ದಾರೆ. ಲಕ್ಷ ನೋಡಿ, ನಮ್ಮಲ್ಲಿ 1,000 ಚಿಲ್ಲರ. ಪಕ್ಕದ ಆಂಧ್ರದಲ್ಲಿ ಬರೀ 500-600. ಗೊತ್ತಾಯ್ತಾ? ನಾನು ಯಾಕೆ ಪಾಯಿಂಟ್ ಹೇಳಿದೆ? ರಷ್ಯಾದ ಶತ್ರು ಅಮೇರಿಕ. ಇವತ್ತು ಅಮೇರಿಕ ನೋಡಿ ಎಷ್ಟು ಜನ ಸಾಯ್ತಾರೆ ಇನ್ನು. ಯಾಕಂದರೆ ಚೀನಾಗಿದ್ದಿದ್ದು ದ್ವೇಷ ಯಾರು ಅಂದರೆ ಅಮೇರಿಕ. ಗೊತ್ತಿಲ್ಲ, ನಮ್ಮ ಇಂಡಿಯಾ ಅಮೇರಿಕಕ್ಕೆ ಸಪೋರ್ಟ್ ಮಾಡ್ತಿರೋದ್ರಿಂದ ಎಲ್ಲ ಸಣ್ಣ ಸಣ್ಣ ವೈರಸ್ ಬಿಟ್ಟರು ಅಷ್ಟೇ, ಇರಲ್ಲ. ಅಲ್ಲೇ 90% ಕಡಿಮೆ ಆಗಿದೆ. ನೀವೇ ಹೆದರಿಗಳ ಅವಶ್ಯಕತೆ ಇಲ್ಲ. ಬರ್ರಿ ಇನ್ನೊಂದು ಕಾಲೇಜ್ಗೆ, ಜನವರಿಯಿಂದ ಶುರುವಚ್ಚಿಗಳನ್ನ. ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ? ಸೆಕ್ರೆಟರಿ ಸರ್ ಪರ್ಮಿಷನ್ ತಗೊಂಡು ಬರ್ರಿ. ಓಕೆ. Why does Basavaya start inviting scholars and musicians to his place? See, why does Basavaya start inviting scholars? Basavaya ಯಾಕೆ ಸ್ಕಾಲರ್ಸ್ಗಳನ್ನ, ಪೊಯಿಟ್ಸ್ಗಳನ್ನ, ಮ್ಯೂಸಿಷಿಯನ್ಸ್ಗಳನ್ನ ಇನ್ವೈಟ್ ಮಾಡ್ತಾ ಇದ್ದ? ಟು ಪ್ರೈಸ್ ಬಸವಯ್ಯ. ಬರೀ ಅವನು ಪ್ರೈಸ್ ಮಾಡೋಕ್ಕೆ ಗೊತ್ತಿಲ್ಲ, ಅಥವಾ ತಾನು ಬರಿತಾ ಇದ್ದ ಅವನ್ನೆಲ್ಲ ನೋಡೋಕ್ಕೆ? ಹಂಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ ಅವನಿಗೆ, ಆಡೋಕ್ಕೆ ಬರ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ಸುಲಭ ಅಲ್ಲ, ಅದೊಂದು ಕಲೆ. ಇಟ್ ಈಸ್ ಅನ್ ಆರ್ಟ್. Why did the owner's wife start worrying about the strange ways of her husband? See, ಇವಳು ಬಹಳ ದುಃಖ ಪಡ್ತಾ ಇದ್ಲು ಓನರ್ನ ಹೆಂಡತಿ. ಸ್ಟಾರ್ಟ್ ವರಿಯಿಂಗ್ ಅಂದರೆ ಸಖತ್ತು ದುಃಖ ಪಡೋಳು. ಗೊತ್ತಲ್ಲ, ಕಣ್ಣೀರು ಹಾಕೋಳು, ಗೊಳೋ ಅನ್ನೋಳು. ಗೊತ್ತಲ್ಲ, ನೋಡಿ ಯಾಕೆ ದುಃಖ ಪಡ್ತಿದ್ಲು ನೋಡಿ. ಕತೆ ಕೇಳಿದ್ರೆ ಬರೀತೀವಿ, ಇಲ್ಲಿದ್ರೆ ಶಿ ವಾಸ್ ವರಿಯಿಂಗ್ ಬಿಕಾಸ್ ದೇರ್ ವಾಸ್ ಲಾಸ್ ಆಫ್ ಕ್ರಾಪ್ಸ್ ಇನ್ ಅವರ್ ಫಾರ್ಮ್ ಅಂತ ಬರ್ಬಿಡ್ತೀರ. ಓದಿಲ್ಲ ಅಂದರೆ ಹೊಲದಾಗ ಬೆಳೆ ಆಗಿರಲಿಲ್ಲ ಅದಕ್ಕೆ ಅಂತ, ಇಲ್ಲ ಮನೆ ಗಂಡನ ಜೊತೆಗೆ ಕಿತ್ತಾಡಿದ್ಲು ಅಂತ, ಇಲ್ಲ ಹಂಗಲ್ಲ. ಗಂಡ ಕೆಟ್ಟದಾರಿ ಹಿಡಿದಿದ್ದ. ಗಂಡ ಒಳ್ಳೆ ಜಗಳ ಮಾಡಿರಲಿಲ್ಲ, ಬಟ್ ಕೆಟ್ಟದಾರಿ ಹಿಡಿದಿದ್ದ. ಬಿಕಾಸ್ he became means her husband ಅಂತ. He became lethargic and shied away from hard work. See, ಇದನ್ನು ಬರೀಬಹುದು. ಅಥವಾ because he learned bad habits in cities. Okay, ಯಾವುದು? ಪ್ರಾಸ್ಟಿಟ್ಯೂಷನ್ and umpteen other vices. ಇದು ಬರೀಬಹುದು. ಲೆಥಾರ್ಜಿಕ್ ಅಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಗೊತ್ತಲ್ಲ, ಮೈಗಳ್ಳ. ಇನ್ನೊಂದು ಕನ್ನಡ ವರ್ಡು ಮೈಗಳ್ಳ ಆಗಿದ್ದ. ಗೊತ್ತಲ್ಲ, ಗಂಡ ಹೇಳ್ದಂಗೆ ಕೇಳ್ತಿರ್ಲಿಲ್ಲ, ವೇಷವಾಟಿಕೆ ಮಾಡಿದ್ದ. ಗೊತ್ತಲ್ಲ, ದುಡ್ಡಿದೆ ಅಂತಂದು ಮೆರೀತಿದ್ದ. ಒಳ್ಳೊಳ್ಳೆ ಗೊತ್ತಲ್ಲ ರೇಷ್ಮೆ ಅಂತ ಪಂಚೆ, ಒಳ್ಳೆ ಜುಬ್ಬ ಶರ್ಟ್ಗಳು ಹಾಕೊಂಡು ಬಿಡಿವು. ಗೊತ್ತಲ್ಲ, ಅಕ್ಕಪಕ್ಕ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಂಬಂಧ ಇಟ್ಕೊಂಡಿದ್ದ. ಇಸ್ಪೆಟ್ ಆಡ್ತಾ ಇದ್ದ, ಜೂಜಾಡ್ತಾ ಇದ್ದ, ಕುಡಿತಿದ್ದ. ಗೊತ್ತಲ್ಲ, ದುಡ್ಡಿದೆ ಅಂತ ಎಷ್ಟು ದಿನ ನಡೆಯುತ್ತೆ? ಬಹಳ ದಿನ ನಡೆಯಲ್ಲ. ಗೊತ್ತಾಯ್ತಾ? ಬಿಕಾಸ್ ಇದಕ್ಕೆ ಲೆಥಾರ್ಜಿಕ್ ಅಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಗೊತ್ತಲ್ಲ, ಅಂದರೆ ಇನ್ನೊಬ್ಬ ಕೆಲಸ ಮಾಡೋದು ನಿಮ್ಮ ಮನೆಗಳೇ ಆಗಲಿ. ಗೊತ್ತಲ್ಲ, ಈಗ ನೋಡಿ ರೆಗ್ಯುಲರ್ ಕ್ಲಾಸ್ ಇದ್ದರೆ ನೀವು ಗೊತ್ತಲ್ಲ ಸೋಮಾರಿಗಳಾಗಿರಲ್ಲ. ಗೊತ್ತಲ್ಲ, ರೆಗ್ಯುಲರ್ ಕ್ಲಾಸ್ ಇರೋದಕ್ಕೆ ಗೂಗಲ್ ಎಷ್ಟೊಂದು ನೋಡ್ತೀರಾ, ಸ್ವಲ್ಪ ಹೊತ್ತು ನೋಡ್ತೀರಾ, ಸ್ವಲ್ಪ ಹೊತ್ತು ಮನೆ ಕೆಲಸ ಮಾಡ್ತೀರಾ, ಆದರೂ ಬೇಜಾರಾಗುತ್ತೆ. ಯಾಕೆ ಹೇಳಿ? 24 ಗಂಟೆ ಮನೆಯಲ್ಲಿ ಕಳಿಬೇಕು ಅಂದರೆ
ಅಲ್ವಾ? ಎಷ್ಟು ಬೇಜಾರು ಅನ್ಸುತ್ತೆ ನಿಮಗೆ. ಹಾಗೆ ಸಾಮಾನ್ಯವಾಗಿ ಗೊತ್ತಲ್ಲ, ನಿಮಗೂ ಬೇಜಾರು ಅನಿಸ್ತಿರುತ್ತೆ. ಬಟ್ ಇವನ ಜೀವನನೇ ಬೇರೆ, ನಿಮ್ಮ ಜೀವನನೇ ಬೇರೆ. ಗೊತ್ತಾಯ್ತಲ್ಲ? ಕಷ್ಟಪಡಬೇಕು. ಗೊತ್ತಾಯ್ತಲ್ಲ? ಓದಿ, ಬರೀರಿ ಒಂದ್ಸರಿ. ಗೊತ್ತಾಯ್ತಲ್ಲ? ಟೆಕ್ಸ್ಟ್ ಬುಕ್ಗಳು ಓದಿ. ಇಂಥವು ಮಾಡಿದಾಗ ಮಾತ್ರ ನೀವು ಉದ್ಧಾರ ಆಗಕ್ಕೆ ಸಾಧ್ಯ. ಗೊತ್ತಾಯ್ತಾ? ದೀಸ್ ಆರ್ ಆಲ್ 1 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್. 4 ಮಾರ್ಕ್ಸಿನ ಕ್ವಶನ್ ಅಂಡ್ ಆನ್ಸರ್ಸ್ ಸುಮಾರು 4 ಇದ್ದಾವೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಈಸ್ ಬೆಟರ್ ದ್ಯಾನ್ ಸೆಲ್ಫ್ ರೀಡಿಂಗ್, ಬೆಟರ್ ದ್ಯಾನ್ ರೈಟಿಂಗ್. ಅಂಡ್ ರೈಟ್ ಒನ್ಸ್ ಆಫ್ಟರ್ ಯು ರಿಸೀವ್ಡ್ ಮಟೀರಿಯಲ್. ಎಲ್ಲ ರೆಡಿಯಾಗಿದ್ದಾವೆ. ಒಂದಿನ ಟೈಮ್ ಕೊಡ್ತಾರೆ. ಹೌದಲ್ಲ? ಆ ಟೈಮನ್ನು ಯೂಸ್ ಮಾಡಿಕೊಂಡು ಬಂದು ಇವನ್ನೆಲ್ಲ ತಗೊಂಡೋಗಿ ಚೆನ್ನಾಗಿ ಪ್ರಿಪೇರ್ ಆಗಿ. 100 ಮಾರ್ಕ್ಸ್ಗೆ ಎಕ್ಸಾಮ್ ಇದೆ, ಮರಿಬೇಡಿ. ಜನವರಿ ಫಸ್ಟ್ ವೀಕಲ್ಲಿ 100 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಇದೆ. ಗೊತ್ತಾಯ್ತಾ? ಮಸ್ಟ್ ಆ್ಯಂಡ್ ಶುಡ್. ಹಂಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. PCMB, ಕಾಮರ್ಸ್, ಗೊತ್ತಲ್ಲ, ಮತ್ತು ಈ ಲ್ಯಾಂಗ್ವೇಜಸ್. ಗೊತ್ತಲ್ಲ? ಕಾಮರ್ಸ್ನವರು ಗೊತ್ತಲ್ಲ ಯಾವುದು? EBACS, ನೀವು PCMB ಜೊತೆಗೆ ಕನ್ನಡ, ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಓದಿ. ಗೊತ್ತಾಯ್ತಾ? ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಈ ಲಾಂಗ್ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಬಾಯ್.